Hello everyone, I am back again with a new video. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಬಗ್ಗೆ ಲರ್ನ್ ಮಾಡೋಣ. ಸೊ ಈ ಹಿಂದಿನ 2 ಕ್ಲಾಸ್ನಲ್ಲಿ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಲರ್ನ್ ಮಾಡಿದ್ದೀರಾ. ಸೊ ಇವತ್ತು ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಲರ್ನ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಟೆನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಸೇ ದಟ್ ಸಮಥಿಂಗ್ ವಿಲ್ ಆಲ್ರೆಡಿ ಬಿ ಕಂಪ್ಲೀಟೆಡ್ ಇನ್ ದ ಫ್ಯೂಚರ್. ಅಂದರೆ ಈ ಟೆನ್ಸ್ನ ಎಲ್ಲಿ ಯೂಸ್ ಮಾಡ್ತಾರಂದರೆ, ಒಂದು ಕೆಲಸ, ಒಂದು ಆ್ಯಕ್ಷನ್ ಫ್ಯೂಚರ್ನಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಅದು ಮೇ ಬಿ ನಾಳೆ ಇರ್ಬೋದು, ಅಥವಾ ಈವ್ನಿಂಗ್ ಇರ್ಬೋದು, ಅಥವಾ 1 ಮಂತ್ ಆದಮೇಲೆ ಇರ್ಬೋದು, ಅಥವಾ 1 ಇಯರ್ ಆದಮೇಲೆ ಇರ್ಬೋದು. ಒಂದು ಕೆಲಸ ಫ್ಯೂಚರಲ್ಲಿ ಕಂಪ್ಲೀಟ್ ಆಗೋಗಿರುತ್ತೆ, ಆ ಟೈಮ್ಗೆ ಅದು ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅಥವಾ ಮುಗ್ದೋಗಿರುತ್ತೆ ಅಂತ ಹೇಳಬೇಕಾದ್ರೆ ನಾವು ಈ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾನು ಕೆಲವು ಎಕ್ಸಾಂಪಲ್ ಸೆಂಟೆನ್ಸ್ನ ನಿಮಗೆ ಹೇಳ್ತೀನಿ, ಅದನ್ನ ಲೇಟರ್ ಹೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ಹೇಗೆ ಈ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್ ಹಾಗೆ ಕ್ವೆಶನ್ ಹೇಗೆ ಮಾಡೋದು, ಅದಕ್ಕೆ ಟೆನ್ಸ್ ಫಾರ್ಮುಲಾ ಏನಿದೆ. ಸೊ ಲೆಟ್ಸ್ ಲರ್ನ್ ಅಬೌಟ್ ಇಟ್ ಫಸ್ಟ್. ಓಕೆ, ಸೊ ಲೆಟ್ಸ್ ಕಮ್ ಟು ದ ಪಾಸಿಟಿವ್ ಸೆಂಟೆನ್ಸ್. ನಾವು ಪಾಸಿಟಿವ್ ಹೇಗೆ ಮಾಡೋದು ಅಂದರೆ, ಫಸ್ಟ್ ಆಫ್ ಆಲ್ ನೋಡಿ, ನೌನ್ ಆರ್ ಪ್ರೊನೌನ್ ವಿಲ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್. ಸೊ ಐ ರಿಪೀಟ್ ದ ಫಾರ್ಮುಲಾ ಅಗೇನ್. ನೌನ್ ಆರ್ ಪ್ರೊನೌನ್, ವಿಲ್ ಹಾಕೋಬೇಕು, ಹ್ಯಾವ್ ಹಾಕಬೇಕು. ಇಲ್ಲಿ ಹ್ಯಾಸು ಏನು ಬರಲ್ಲ, ಎಲ್ಲ ಪರ್ಸನ್ ಜೊತೆನೂ ಹ್ಯಾವೇ. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ನ ಯೂಸ್ ಮಾಡಬೇಕು, ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಓಕೆ, ಸೊ ಇದನ್ನು ಹೇಗೆ ಮಾಡೋದು, ಲೆಟ್ಸ್ ಪ್ರಾಕ್ಟೀಸ್ ಇಟ್. ಓಕೆ, ಇಲ್ಲಿದೆ ಐ, ವಿ, ಯು, ದೆ, ಹಿ, ಶಿ, ಇಟ್. ಒಂದು ಪರ್ಸನ್ನ ತಗೊಳ್ಳಿ. ಓಕೆ, ಐ ವಿಲ್ ಹ್ಯಾವ್ ಡನ್. ಓಕೆ, ಐ ವಿಲ್ ಹ್ಯಾವ್ ಡನ್ ಅಂದರೆ ಏನು, ನಾನು ಮಾಡಿರುತ್ತೇನೆ ಅಂತ. ಓಕೆ, ವಿ ವಿಲ್ ಹ್ಯಾವ್ ಮೆಟ್. ವಿ ವಿಲ್ ಹ್ಯಾವ್ ಮೆಟ್ ಅಂದರೆ ನಾವು ಭೇಟಿ ಮಾಡಿರುತ್ತೇವೆ. ಯು ವಿಲ್ ಹ್ಯಾವ್ ರಿಟರ್ನ್. ಯು ವಿಲ್ ಹ್ಯಾವ್ ರಿಟರ್ನ್ ಅಂದರೆ ನೀನು ಬರೆದಿರುತ್ತೀಯ. ದೇ ವಿಲ್ ಹ್ಯಾವ್ ಫಿನಿಶ್ಡ್. ಓಕೆ, ಸೊ ಇಲ್ಲೊಂದು ವರ್ಬ್ ಇದೆ, ಇದನ್ನು ಯೂಸ್ ಮಾಡೋಣ ಇಲ್ಲಿ. ದೇ ವಿಲ್ ಹ್ಯಾವ್ ಸೀನ್. ದೇ ವಿಲ್ ಹ್ಯಾವ್ ಸೀನ್ ಅಂದರೆ ಅವರು ನೋಡಿರುತ್ತಾರೆ ಅಂತ. ಹಾಗೆ ಹಿ ವಿಲ್ ಹ್ಯಾವ್ ಫಿನಿಶ್ಡ್. ಹಿ ವಿಲ್ ಹ್ಯಾವ್ ಫಿನಿಶ್ಡ್ ಅಂದರೆ ಅವನು ಮುಗಿಸಿರ್ತಾನೆ ಅಂತ. ಶಿ ವಿಲ್ ಹ್ಯಾವ್ ಈಟನ್. ಏನು ಶಿ ವಿಲ್ ಹ್ಯಾವ್ ಈಟನ್ ಅಂದರೆ ಅವಳು ತಿಂದಿರ್ತಾಳೆ ಅಂತ. ಇಟ್ ವಿಲ್ ಹ್ಯಾವ್ ಲಾಸ್ಟ್ ಅಂದರೆ ಅದು ಕಳೆದು ಹೋಗಿರುತ್ತೆ ಅಂತ. ಓಕೆ, ಇದೆಲ್ಲಾನು ಫ್ಯೂಚರ್ ಟೆನ್ಸಲ್ಲಿ ನಾವು ಹೇಳೋದು. ಓಕೆ, ಫ್ಯೂಚರಲ್ಲಿ ನಡೆಯುವಂತಹ ಘಟನೆ ನೋಡ್ಕೊಳ್ಳಿ. ನೌನ್ ಆರ್ ಪ್ರೊನೌನ್ ವಿಲ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್. ದಿಸ್ ಇಸ್ ವಾಟ್ ಪಾಸಿಟಿವ್. ಇದು ಪಾಸಿಟಿವ್ ಆಯಿತು. ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ನೆಗೆಟಿವ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನೌನ್ ಆರ್ ಪ್ರೊನೌನ್ ಫಾರ್ಮುಲಾ ಹೀಗೆ ಬರುತ್ತೆ. ಹಾಗೆ ವಿಲ್ ನಾಟ್, ಇಲ್ಲಿ ವಿಲ್ ಇದೆಯಲ್ಲ, ಇಲ್ಲಿ ವಿಲ್ ನಾಟ್ ಆಗುತ್ತೆ. ಅದನ್ನು ನಾವು ಶಾರ್ಟ್ ಫಾರ್ಮ್ ನಿಮಗೆ ಗೊತ್ತೇ ಇದೆ, ವೋಂಟ್ ಅಂತ ಹೇಳ್ತೀವಿ. ಇದಾದ್ಮೇಲೆ ಹ್ಯಾವ್ ಸೇರಿಸ್ಕೊಳ್ಳಿ. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಆ್ಯಡ್ ಮಾಡಬೇಕು. ಓಕೆ, ಇಲ್ಲಿ ನೋಡೋಣ ಬನ್ನಿ. ಐ ವಿಲ್ ನಾಟ್ ಹ್ಯಾವ್ ಡನ್. ಐ ವಿಲ್ ನಾಟ್ ಹ್ಯಾವ್ ಡನ್ ಅಂದರೆ ನಾನು ಮಾಡಿರುವುದಿಲ್ಲ ಅಂತ. ವಿ ವಿಲ್ ನಾಟ್ ಹ್ಯಾವ್ ಮೆಟ್. ವಿ ವಿಲ್ ನಾಟ್ ಹ್ಯಾವ್ ಮೆಟ್ ಅಂದರೆ ನಾವು ಭೇಟಿ ಮಾಡಿರುವುದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಸೀನ್. ಯು ವಿಲ್ ನಾಟ್ ಹ್ಯಾವ್ ಸೀನ್ ಅಂದರೆ ನೀವು ನೋಡಿರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಫಿನಿಶ್. ದೇ ವಿಲ್ ನಾಟ್ ಹ್ಯಾವ್ ರಿಟರ್ನ್. ದೇ ವಿಲ್ ನಾಟ್ ಹ್ಯಾವ್ ರಿಟರ್ನ್ ಅಂದರೆ ಅವರು ಬರೆದಿರುವುದಿಲ್ಲ ಅಂತ. ಹಿ ವಿಲ್ ನಾಟ್ ಹ್ಯಾವ್ ಫಿನಿಶ್ಡ್. ಹಿ ವಿಲ್ ನಾಟ್ ಹ್ಯಾವ್ ಫಿನಿಶ್ಡ್ ಅಂದರೆ ಅವನು ಮುಗಿಸಿರುವುದಿಲ್ಲ. ಹಾಗೆ ಶಿ ವಿಲ್ ನಾಟ್ ಹ್ಯಾವ್ ಈಟನ್. ಅವಳು ತಿಂದಿರುವುದಿಲ್ಲ. ಶಿ ವಿಲ್ ನಾಟ್ ಹ್ಯಾವ್ ರಿಟರ್ನ್ ಅಂದರೆ ಅವಳು ತಿಂದಿರುವುದಿಲ್ಲ. ಇಟ್ ವಿಲ್ ನಾಟ್ ಹ್ಯಾವ್ ಲಾಸ್ಟ್. ಅದು ಕಳೆದು ಹೋಗಿರುವುದಿಲ್ಲ ಅಂತ.
ಓಕೆ, ಹೀಗೆ ಅರ್ಥ ಬರುತ್ತೆ ಈ ಟೆನ್ಸ್ಗೆ ನೆಗೆಟಿವ್ ಅಲ್ಲಿ. ಇಲ್ಲಿ ನೆಗೆಟಿವ್ ಅಲ್ಲಿ ಗೊತ್ತಲ್ಲ, ಇಲ್ಲಿ ವಿಲ್ ಇರೋದನ್ನ ಇಲ್ಲಿ ವಿಲ್ ನಾಟ್ ಮಾಡ್ಕೊಳ್ಳಿ, ಅದು ವೋಂಟ್ ಅಂತ ಸಹ ಹೇಳ್ಬೋದು ನೀವು. ಹಾಗೆ ಈ ಹ್ಯಾವ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಬರುತ್ತೆ. ಇಲ್ಲಿ ಒಂದೇ ಒಂದು ಚೇಂಜ್ ಆಗೋದೇನೆಂದ್ರೆ ವಿಲ್ ಇರೋದು ವೋಂಟ್ ಆಗುತ್ತೆ, ವಿಲ್ ಹ್ಯಾವ್ ಇರೋದು ವೋಂಟ್ ಹ್ಯಾವ್ ಅಂತ ಚೇಂಜ್ ಆಗುತ್ತೆ. ಸೊ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ತಿಳ್ಕೊಂಡ್ರಲ್ಲ, ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಕ್ವೆಶನ್ ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಓಕೆ, ವಿಲ್ ಫಸ್ಟ್ ಬರಬೇಕು. ಯಾವ ಕ್ವೆಶನ್ ಮಾಡುವಾಗ ನಾನು ಕ್ವೆಶನ್ ವರ್ಡ್ ಇದು. ಸೊ ಓಕೆ, ವಿಲ್ ಫಸ್ಟ್ ಬರಲಿ, ಮತ್ತೆ ನೌನ್ ಪ್ರನೌನ್ ಅದ್ರ ನೆಕ್ಸ್ಟ್ ಬರುತ್ತೆ. ಓಕೆ, ಆಮೇಲೆ ಹ್ಯಾವ್ ಹಾಕಬೇಕು, ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಓಕೆ, ಹೇಗೆ? ವಿಲ್ ಐ ಹ್ಯಾವ್ ಡನ್. ವಿಲ್ ಐ ಹ್ಯಾವ್ ಡನ್ ಅಂದ್ರೆ ನಾನು ಮಾಡಿರ್ತೀನ. ವಿಲ್ ವಿ ಹ್ಯಾವ್ ಮೆಟ್. ವಿಲ್ ವಿ ಹ್ಯಾವ್ ಮೆಟ್ ಅಂದ್ರೆ ನಾವು ಭೇಟಿ ಮಾಡಿರ್ತೀವ. ವಿಲ್ ಯು ಹ್ಯಾವ್ ಸೀನ್. ವಿಲ್ ಯು ಹ್ಯಾವ್ ಸೀನ್ ಅಂದ್ರೆ ನೀನು ನೋಡಿರ್ತೀಯ. ವಿಲ್ ದೇ ಹ್ಯಾವ್ ರಿಟನ್. ವಿಲ್ ದೇ ಹ್ಯಾವ್ ರಿಟನ್ ಅಂದ್ರೆ ಅವರು ಬರ್ದಿರ್ತಾರ. ವಿಲ್ ಹಿ ಹ್ಯಾವ್ ಫಿನಿಶ್ಡ್. ವಿಲ್ ಹಿ ಹ್ಯಾವ್ ಫಿನಿಶ್ಡ್ ಅಂದ್ರೆ ಅವನು ಮುಗಿಸಿರ್ತಾನ. ವಿಲ್ ಶಿ ಹ್ಯಾವ್ ಈಟನ್. ವಿಲ್ ಶಿ ಹ್ಯಾವ್ ಈಟನ್. ವಿಲ್ ಶಿ ಹ್ಯಾವ್ ಈಟನ್ ಅಂದ್ರೆ ಅವಳು ತಿಂದಿರ್ತಾಳ. ವಿಲ್ ಇಟ್ ಹ್ಯಾವ್ ಲಾಸ್ಟ್. ವಿಲ್ ಇಟ್ ಹ್ಯಾವ್ ಲಾಸ್ಟ್ ಅಂದ್ರೆ ಅವನು ಅದು ಕಳೆದೋಗಿರುತ್ತಾ ಅಂತ. ಓಕೆ, ಸೊ ಇಲ್ಲಿ ವಿಲ್ ಫಸ್ಟ್ ಬರುತ್ತೆ, ಇಲ್ಲಿ ನೌನ್ ಆರ್ ಪ್ರನೌನ್ ಫಸ್ಟ್ ಇರೋದೇನಾಗುತ್ತೆ ಅದು ನೆಕ್ಸ್ಟ್ ಹೋಗುತ್ತೆ. ಮತ್ತೆ ಹ್ಯಾವೇ ಹಾಕ್ಬೇಕು, ಎಲ್ಲ ಪರ್ಸನ್ಸ್ಗೂ ಹ್ಯಾವೇ ಹಾಕ್ಬೇಕು ಈ ಟೆನ್ಸಲ್ಲಿ. ಓಕೆ, ಹ್ಯಾಸ್ ಅಂತ ಎಲ್ಲ ಬರಲ್ಲ. ಪಾಸ್ಟ್ ಪಾರ್ಟಿಸಿಪಲ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಹಾಕಬೇಕು. ಅದು ಎಲ್ಲದಕ್ಕೂ ನಾವು ಕ್ವಶನ್ ಮಾರ್ಕ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಈ ಟೆನ್ಸ್ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಪಾಸಿಟಿವ್ ಫಾರ್ಮುಲಾ ಬಂದು ನೌನ್ ಆರ್ ಪ್ರನೌನ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಇದನ್ನ ಬಿಟ್ಟು ಬೇರೆ ಏನಾದರೂ ಹಾಕಿದ್ರೋ ಟೆನ್ಸ್ ಎಲ್ಲ ಹೋಗುತ್ತೆ, ಮತ್ತು ಟೆನ್ಸ್ ಎಲ್ಲ ತಪ್ಪಾಗುತ್ತೆ, ಅದು ಟೆನ್ಸ್ಗೆ ಅರ್ಥನೇ ಇರಲ್ಲ. ಮತ್ತು ನೆಗೆಟಿವ್ ಫಾರ್ಮುಲಾ ನೌನ್ ಆರ್ ಪ್ರನೌನ್ ಬರುತ್ತೆ, ವಿಲ್ ನಾಟ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್, ಇದು ನೆಗೆಟಿವ್ ಫಾರ್ಮುಲಾ. ಕ್ವೆಶನ್ ಫಾರ್ಮುಲಾ ಬಂದು ವಿಲ್ಲು ನೌನ್ ಆರ್ ಪ್ರನೌನ್ ಮತ್ತು ಹ್ಯಾವ್ ಮತ್ತು ಅದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕು. ಓಕೆ, ಈಗ ಟೆನ್ಸ್ ಏನೋ ನೀವು ಕಲ್ತ್ಕೊಂಡ್ಬಿಟ್ರಿ ಯಾವ ರೀತಿ ಅದನ್ನು ಟೆನ್ಸ್ ಫಾರ್ಮುಲಾ ಮಾಡೋದು ಅಂತ. ಬಟ್ ಅದು ಅಪ್ಲೈ ಮಾಡೋದಲ್ಲಿ ಡೈಲಿ ಲೈಫಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಅದು ಗೊತ್ತಾಗಲಿಲ್ಲ ಅಂದರೆ ನಾವು ಟೆನ್ಸ್ ಕಲ್ತೇನು ಪ್ರಯೋಜನ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಒಂದಷ್ಟು ಸೆಂಟೆನ್ಸ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಯು ವಿಲ್ ಗೆಟ್ ಅನ್ ಐಡಿಯಾ ಹೇಗೆ ಇದನ್ನು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ನೋಡಿ ಇಲ್ಲೊಂದು ನೋಡಿ, ಐ ವಿಲ್ ಹ್ಯಾವ್ ಮೆಟ್ ಅಂತ ತಗೊತೀನಿ. ಓಕೆ, ಐ ವಿಲ್ ಹ್ಯಾವ್ ಮೆಟ್ ಟುಮಾರೋ. ನಾಳೆ ಇಷ್ಟೊತ್ತಿಗೆ ನಾನು, ನೋಡಿ ಕನ್ನಡ ಅರ್ಥ ಹೀಗೆ ಬರುತ್ತೆ, ನಾಳೆ ಇಷ್ಟೊತ್ತಿಗೆ ನಾನು ಅವ್ರನ್ನ ಅಥವಾ ಯಾರೋ ಒಬ್ಬ ನನ್ನ ಫ್ರೆಂಡ್ ಇರ್ಬೋದು ಅಥವಾ ಯಾರೋ ಮಿನಿಸ್ಟರ್ ಇರ್ಬೋದು, ನಾಳೆ ಇಷ್ಟೊತ್ತಿಗೆ ನಾನು ಅವ್ರನ್ನ ಮೀಟ್ ಮಾಡಿರ್ತೀನಿ. ಈಗ ಟೈಮ್ 10 ಗಂಟೆ, ಬೆಳಗ್ಗೆ 10 ಗಂಟೆ, ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನಾನು ಅವ್ರನ್ನ ಮೀಟ್ ಮಾಡಿರ್ತೀನಿ ಅಂತ ಹೇಳ್ಬೇಕು ನಾನು. ಓಕೆ, ಸೊ ಹೇಗೆ ಹೇಳೋದು ಇದನ್ನ ಇಂಗ್ಲೀಷಲ್ಲಿ ಆರಾಮಾಗಿ ಹೇಳ್ಬೋದು ನೋಡಿ. ಐ ವಿಲ್ ಹ್ಯಾವ್ ಮೆಟ್ ದಟ್ ಪರ್ಸನ್ ಬೈ ದಿಸ್ ಟೈಮ್ ಟುಮಾರೋ. ಬೈ ದಿಸ್ ಟೈಮ್ ಟುಮಾರೋ. ಐ ವಿಲ್ ಹ್ಯಾವ್ ಮೆಟ್ ದಟ್ ಪರ್ಸನ್ ಬೈ ದಿಸ್ ಟೈಮ್ ಟುಮಾರೋ. ಓಕೆ, ಸೊ ಮತ್ತೆ ಇನ್ನೊಂದು ನೋಡೋಣ. ಈಗ ಸ್ಟೂಡೆಂಟ್ಸ್ಗೆ ಏನೋ ಒಂದು ವರ್ಕ್ ಕೊಟ್ಟಿದ್ದೀರಾ ನೀವು. ಓಕೆ, ಅವ್ರಿಗೆ ಒಂದು ಲೆಟರ್ ಬರೀಬೇಕು ಅಂತ, ದೇ ಅನ್ನೋದನ್ನ ಸ್ಟೂಡೆಂಟ್ಸ್ ಅಂತ ಮಾಡ್ಕೊಳ್ಳೋಣ, ನೌನ್. ಓಕೆ, ಸ್ಟೂಡೆಂಟ್ಸು ನಾವು ಇವಾಗ ಕೊಟ್ಟರೋ ಒನ್ ಅವರಲ್ಲಿ ಆ ವರ್ಕ್ನ ಅವ್ರು ಕಂಪ್ಲೀಟ್ ಮಾಡಿರ್ತಾರೆ ಅಂತ ಹೇಳಬೇಕು. ಹೇಗೆ ಹೇಳ್ಬೋದು? ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ರಿಟನ್ ದ ಲೆಟರ್ ವಿತಿನ್ ಅನ್ ಅವರ್. ವಿತಿನ್ ಅನ್ ಅವರ್. ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ರಿಟನ್. ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ರಿಟನ್ ದ ಲೆಟರ್ ವಿತಿನ್ ಅನ್ ಅವರ್. ವಿಲ್ ಹ್ಯಾವ್ ರಿಟನ್ ಅಂದ್ರೇನು, ಅವರು ಬರ್ದಿರ್ತಾರೆ ಅಂತ. ಓಕೆ, ಸೊ ಈಗ ನಿಮ್ಮ ಫಾದರ್ ಏನೋ ಒಂದು, ನಿಮ್ಮ ಮದರ್ ಏನೋ ಒಂದು ಡಿಶ್ ಕೊಟ್ಟಿದ್ದಾರೆ ನಿಮಗೆ ತಿನ್ನಕ್ಕೆ ಅಂತೇಳಿ, ಅದನ್ನ ಅವ್ರು ಹೊರಗೆ ಹೋಗ್ತಾ ಇದ್ದಾರೆ, ಹೊರಗೆ ಹೋಗಿ ಬರೋಷ್ಟರಲ್ಲಿ ತಿಂದಿರಬೇಕು. ಓಕೆ, ತಿಂದಿರ್ತೀನಿ, ನೀನು ಹೊರಗೆ ಹೋಗಿ ಬಾ, ಅಷ್ಟರೊಳಗೆ ನಾನು ತಿಂದ್ಬಿಟ್ಟಿರ್ತೀನಿ ಅಂತ ಹೇಗೆ ಹೇಳ್ತೀರಾ ನೀವು ಅಂದರೆ, ಐ ವಿಲ್ ಹ್ಯಾವ್ ಈಟನ್ ಬೈ ದ ಟೈಮ್ ಯು ಕಮ್ ಬ್ಯಾಕ್. ಓಕೆ, ಐ ವಿಲ್ ಹ್ಯಾವ್ ಈಟನ್ ಬೈ ದ ಟೈಮ್ ಯು ಕಮ್ ಬ್ಯಾಕ್. ಅದೇ ನೆಗೆಟಿವ್ ಆಗಿ ಹೇಳ್ಬೇಕಂದ್ರೆ, I will not have eaten by the time you come back. Student will not have written the letter within an hour. They need 1.5 hour. ಗೊತ್ತಾಯ್ತಲ್ಲ, ದೇ 1.5 hour ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳ್ಬೋದು. ನೆಗೆಟಿವ್ ಆಗಿ ಆದರೂ ಹೇಳ್ಬೋದು.
ಹಾಗೆ ಇನ್ನೂ ಒಂದೆರಡು ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ನಿಮಗೆ, ಓಕೆ. ಸೊ ನೋಡಿ, ಇಲ್ಲಿ ಡನ್ ಅಂತಿದೆ. ಓಕೆ, ಹಿ ವಿಲ್ ಹ್ಯಾವ್ ಡನ್ ಹಿಸ್ ವರ್ಕ್ ಬೈ 5 o'clock tomorrow. ಓಕೆ, ಬೈ 5 o'clock tomorrow. He will have done his work by 5 o'clock tomorrow. ಅವನು ಮಾಡಿರ್ತಾನೆ ಅಂತ. ಓಕೆ, ಇನ್ನೂ ಒಂದೆರಡು ಇಲ್ಲಿ ಇಲ್ಲದೆ ಇರೋ ವರ್ಬ್ ಯೂಸ್ ಮಾಡ್ಕೊಂಡು ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ವಿಲ್ ಇವಾಗ ರೀಚ್ ಆಗೋದು ಅಂತ. ಓಕೆ, ನಾಳೆ ನಾವು ಇಷ್ಟೊತ್ತಿಗೆ ಎಲ್ಲೋ ಒಂದು ಪ್ಲೇಸ್, ಓಕೆ, ಯಾವುದೋ ಒಂದು ಪ್ಲೇಸ್ ಮೈಸೂರಿಗೆ ರೀಚ್ ಆಗಿರ್ತೀವಿ ಅಂತ. ನಾವು ಅಂದರೆ ವಿ ವಿಲ್ ಹ್ಯಾವ್, ಇಲ್ಲಿ ರೀಚ್ ಇಲ್ಲ ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೀಚ್ನ ಥರ್ಡ್ ಫಾರ್ಮ್ ಬಂದು ರೀಚ್ಡ್ ಅಂತ. ಓಕೆ, ವಿ ವಿಲ್ ಹ್ಯಾವ್ ರೀಚ್ಡ್ ಟು ಮೈಸೂರ್ ಬೈ ದಿಸ್ ಟೈಮ್ ಟುಮಾರೋ. ಹೀಗೆ, ವಿ ವಿಲ್ ಹ್ಯಾವ್ ರೀಚ್ಡ್ ಟು ಮೈಸೂರ್ ಬೈ ದಿಸ್ ಟೈಮ್ ಟುಮಾರೋ. ನೋಡಿ, ಹೀಗೆ ನಾವು ರೀಚ್ ಆಗಿರ್ತೀವಿ ಅಂತ. ಅದೇ ನೆಗೆಟಿವ್ ಆಗಿ ವಿ ವಿಲ್ ನಾಟ್ ಹ್ಯಾವ್ ರೀಚ್ಡ್ ಟು ಮೈಸೂರ್ ಬೈ ದಿಸ್ ಟೈಮ್ ಟುಮಾರೋ, ವಿ ನೀಡ್ 1 more hour ಟೈಮ್. ಓಕೆ, ಹಾಗೆ ಇನ್ನೊಂದು ಅರೈವ್ ಅಂತ. ಅರೈವ್ ಅಂದರೆ ಬಂದು ತಲುಪೋದು ಅಂತ. ಮೇ ಬಿ ನಿಮ್ಮ ಫಾದರೋ ಮದರೋ ಅಥವಾ ನಿಮ್ಮ ಅಂಕಲ್ಲೋ ಯಾರೊಬ್ರು ಫಾರಿನಿಂದ ಬರ್ತಾರೆ, ನಾಳೆ ಇಷ್ಟೊತ್ತಿಗೆ ನಮ್ಮ ಅಂಕಲ್ ಬಂದ್ಬಿಟ್ಟಿರ್ತಾರೆ ಅಂತ ಹೇಳ್ಬೇಕಾರೆ ಹೆಂಗೆ ಹೇಳ್ತೀರಾ? ಮೈ ಅಂಕಲ್ ವಿಲ್ ಹ್ಯಾವ್ ಅರೈವ್ಡ್. ಓಕೆ, ಮೈ ಅಂಕಲ್ ವಿಲ್ ಹ್ಯಾವ್ ಅರೈವ್ಡ್ ಬೈ ದಿಸ್ ಟೈಮ್ ಟುಮಾರೋ. ಈ ಫಾರ್ಮುಲಾ ನೋಡ್ಕೊಳ್ಳಿ, ಆರಾಮಾಗಿ ಮಾಡ್ಬೋದು ನೀವು ಫಾರ್ಮುಲಾ ಇಟ್ಕೊಂಡ್ಬಿಟ್ರೆ. ಓಕೆ, ಮೈ ಅಂಕಲ್ ಅಂದರೆ ಯಾರು? ಹಿ, ಥರ್ಡ್ ಪರ್ಸನ್ ಅವರು, ಹಿ. ಇಲ್ಲಿ ಹಿ ಇರೋ ಜಾಗದಲ್ಲಿ ಮೈ ಅಂಕಲ್ ಹಾಕೊಂಡ್ರೆ ಆಯಿತು. ಮೈ ಅಂಕಲ್ ವಿಲ್ ಹ್ಯಾವ್ ರೀಚ್ಡ್ ಹಿಯರ್ ಬೈ ದಿಸ್ ಟೈಮ್ ಟುಮಾರೋ. ನೋಡಿ, ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಈ ಟೆನ್ಸ್ನ ಅಂತ ನಾನು ಹೇಳ್ತಾ ಇರೋದು. ಓಕೆ, ಹಾಗೆ ನೀವು ಇಂಗ್ಲೀಷ್ ಕಲಿತಾ ಇದ್ದೀರಾ ಅಂದ್ಕೊಳ್ಳಿ. ಓಕೆ, ಯು ಆರ್ ಲರ್ನಿಂಗ್ ಇಂಗ್ಲೀಷ್. ಸೊ ಈ ಇಂಗ್ಲೀಷ್ನ ಇನ್ನೊಂದು 3 ತಿಂಗಳೊಳಗೆ ನಾನು ಕಲ್ತ್ಬಿಟ್ಟಿರ್ತೀನಿ ಅಂತ ಹೇಳಬೇಕಾದ್ರೆ ಹೇಗೆ ಹೇಳ್ಬೋದು ಅಂತ ಈ ಟೆನ್ಸಲ್ಲಿ. ಓಕೆ, ಐ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲೀಷ್. ಓಕೆ, ಐ ವಿಲ್ ಹ್ಯಾವ್ ಲರ್ನ್ ಅನ್ನೋದ್ರ ಥರ್ಡ್ ಫಾರ್ಮ್ ಬಂದು ಲರ್ನ್ಟ್ ಅಂತ. ಐ ವಿಲ್ ಹ್ಯಾವ್ ಲರ್ನ್ಟ್ ಇಂಗ್ಲೀಷ್ ವಿತಿನ್ 3 months. ಓಕೆ, ವಿತಿನ್ 3 months. ಐ ವಿಲ್ ಹ್ಯಾವ್ ಲರ್ನ್ಟ್ ಇಂಗ್ಲೀಷ್ ವಿತಿನ್ 3 months. ನಾನು 3 ತಿಂಗಳೊಳಗೆ ನಾನು ಇಂಗ್ಲೀಷ್ನ ಕಲ್ತಿರ್ತೀನಿ ಅಂತ. ಆರ್ ಬೈ ದ ಟೈಮ್ ಆಫ್ 3 months. ಓಕೆ, ಬೈ ದ ಎಂಡ್ ಆಫ್ 3 months ಆರ್ ಬೈ ದ ಟೈಮ್ ಆಫ್ 3 months ಐ ವಿಲ್ ಹ್ಯಾವ್ ಲರ್ನ್ಟ್ ಇಂಗ್ಲೀಷ್. ಹೀಗಿರುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಫ್ಯೂಚರಲ್ಲಿ ಒಂದು ಕೆಲಸ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮುಗಿದ್ಬಿಟ್ಟಿರುತ್ತೆ, ಅದು ಮುಗಿದೋಗ್ಬಿಟ್ಟಿರುತ್ತೆ ಅಂತ ಹೇಳಬೇಕಾದ್ರೆ, ಅಷ್ಟೊತ್ತಿಗೆ ಮುಗಿದ್ಬಿಟ್ಟಿರುತ್ತೆ ಅಂತ ಹೇಳಬೇಕಾದ್ರೆ ಈ ಟೆನ್ಸ್ನ ಯೂಸ್ ಮಾಡಬೇಕು. ಓಕೆ, ಇದೇ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಓಕೆ, ಇದು ತುಂಬ ಯೂಸ್ ಆಗುತ್ತೆ, ಕಲ್ತ್ಕೊಳ್ಳಿ. ಜಸ್ಟ್ ನಾನು ಯಾವಾಗೂ ಹೇಳ್ತಿರ್ತೀನಿ ನಿಮಗೆ, ಟೆನ್ಸ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಟೆನ್ಸ್ ಫಾರ್ಮುಲಾ ಇಟ್ಕೊಂಡು ನೀವು ಅದ್ರ ಪ್ರಕಾರ ವರ್ಡ್ಸ್ನ ನೀವು ಅದನ್ನು ಏನಂತ ಸೆಂಟೆನ್ಸ್ ಸ್ಟ್ರಕ್ಚರ್ನ ನೀವು ಮಾಡಿದಾಗ ಅದು ಕರೆಕ್ಟಾಗಿರುತ್ತೆ. ಹೇಗೆ ಬಂದರೆ ಆಗ ಮಾತಾಡೋಂಗಿಲ್ಲ ಇಂಗ್ಲೀಷಲ್ಲಿ. ಸೊ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರ ಮಾತಾಡಿದಾಗ ಕರೆಕ್ಟಾಗಿರುತ್ತೆ. ಸೊ ಇದು ಸ್ವಲ್ಪ ದಿನ ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ಪರ್ಫೆಕ್ಟ್ ಟೆನ್ಸಾ, ಕಂಟಿನ್ಯೂಯಸ್ ಟೆನ್ಸಾ, ಸಿಂಪಲ್ ಟೆನ್ಸಾ ಅಂತ ತಲೆ ಕೆಡ್ಸ್ಕೊಳೋ ನೀಡೇ ಇರಲ್ಲ. ಅದು ನಮಗೇನಾಗುತ್ತೆ, ಒಂದು ಹಾಗೆ ರಶ್ ಇನ್ ಟು ದ ಟಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಮಾತಾಡೋವಾಗ ಆಟೋಮೆಟಿಕ್ ಆಗಿ ಅದು ನಮಗೆ ಬಂದ್ಬಿಡುತ್ತೆ. ಓಕೆ, ಆ ಲೆವೆಲ್ಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ಟೆನ್ಸ್ನ ಯೂಸ್ ಆಗುತ್ತೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಇವತ್ತಿಗೆ ಇಷ್ಟೇ ಲೆಸನ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸೊ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಯಾರಿಗೆ ನೀಡಿರುತ್ತೆ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಇದರ 4ನೇ ಟೆನ್ಸ್, ಇಂಗ್ಲೀಷ್ನಲ್ಲಿ 4ನೇ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಇದೆ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಇದೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.